ನಮಸ್ಕಾರ, ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನಲ್. ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ರೀಸೆಂಟಾಗಿ ಎಲ್ಲರೂ ಕೂಡ ನೋಡಿರ್ತೀರಾ, ನಮ್ಮ ಭಾರತದಲ್ಲಿ LPG ಗ್ಯಾಸ್ ಸಾಲ್ಟೇಜ್ ಅಂತ ಎಲ್ಲರೂ ಕೂಡ ಹೇಳಕ್ ಶುರು ಮಾಡಿದ್ರು. ಸೊ ಇದಕ್ಕೆ ಮೇನ್ ರೀಸನ್ ಏನು ಗೊತ್ತಾ? ಸಾವಿರಾರು ಕಿಲೋಮೀಟರ್ಗಳ ಹಿಂದೆ ವಾರ್ ನಡೀತೈತೆ. ಸೊ ಅದೇ ಕಾರಣನ ಅಂತ ಕೇಳಿದ್ರೆ ಅದೇ ಕಾರಣ. ಯಾಕೆ ಅಲ್ಲಿ ವಾರ್ ನಡೆದ್ರೆ ನಮ್ಮ ಇಂಡಿಯಾದಲ್ಲಿ LPG ಗ್ಯಾಸೇ ಇಲ್ವಾ ಅಂತ ಕೇಳಿದ್ರೆ, ನಮ್ಮ ಇಂಡಿಯಾದಲ್ಲಿ 40% ಮಾಡ್ತಿದ್ರಂತೆ. ಇನ್ನ ಮೆಕ್ಕಿದ 60% ಮಿಡಿಲ್ ಈಸ್ಟ್ ಕಂಟ್ರಿಗಳಿಂದ ಶಿಪ್ ಹಡಗುಗಳ ಮೂಲಕ ಬರ್ತಿತ್ತು. ಸೊ ಅಲ್ಲಿ ಯುದ್ಧ ನಡೆದ್ರೆ ನಮಗೇನಪ್ಪ ಪ್ರಾಬ್ಲಮ್ ಅಂತ ಕೇಳಿದ್ರೆ, ಅಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಅಮೆರಿಕ ಮತ್ತೆ ಇರಾನ್ ವಾರ್ ನಡೀತೈತೆ ಎಲ್ಲರಿಗೂ ಗೊತ್ತು. ಬಟ್ ಅಮೆರಿಕ ಇರಾನ್ ವಾರ್ನ ನಡುವೆ ಯಾಕೆ ಶಿಪ್ ಅನ್ನ ಬ್ಲಾಕ್ ಮಾಡಬೇಕು, ಹಡಗನ್ನ ಬ್ಲಾಕ್ ಮಾಡಬೇಕು? ಸೊ ಅಲ್ಲೇ ನಿಲ್ಲಿಸ್ಬಿಟ್ಟು ಯಾವ ಶಿಪ್ ಅಂದ್ರೂ ಕೂಡ ಬ್ಲಾಸ್ಟ್ ಮಾಡ್ತೀವಿ ಅಂತ ಬ್ಲಾಸ್ಟ್ ಮಾಡ್ತಾರಲ್ಲ, ಇದಕ್ಕೆ ಏನ್ ಕಾರಣ ಅಂತಂದ್ರೆ ಏನಿಲ್ಲ. ಸೊ ಈ ಇರಾನ್ ಅಮೆರಿಕವನ್ನ ಕಂಪ್ಲೀಟ್ ಮಾಡಕ್ಕೆ ಅವ್ರ ಹತ್ರ ಸರಿಯಾದ ವೆಪನ್ಸ್ ಇಲ್ಲ. ಸೊ ಇದಕ್ಕೇನ್ ಮಾಡ್ಬೇಕು ಅಂತಂದ್ರೆ, ಇರಾನ್ ಹತ್ರ ಇರೋದೇನು ಜಲಸಂಧಿ, ಅರ್ಮಜ್ ಜಲಸಂಧಿ ಅಂತ ಹೇಳ್ತಾರೆ. ಫೋಟೋ ಬೇಕಾದ್ರೆ ತೋರಿಸ್ತೀನಿ. ಓಮನ್ ಈ ಕಡೆ ಬಂದ್ರೆ ಓಮನ್, ಆ ಕಡೆ ಇರಾನ್. ಸೊ ಆ ಜಲಸಂಧಿ ಈ ಪಾಯಿಂಟ್ಗೂ ಆ ಕಡೆ ಪಾಯಿಂಟ್ಗೂ 33 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುವಂತಹ ಸಮುದ್ರ. ಆ ಸಮುದ್ರದ ನಡುವೆ ಬೇರೆ ರೂಟೇ ಇಲ್ವಂತೆ. ಸೊ ಎಲ್ಲಾ ಶಿಪ್ಗಳು ಕೂಡ ಅಲ್ಲೇ ಬಂದು ಹೋಗ್ಬೇಕು, ಈತಾಗ ಬರಬೇಕು ಅಥವಾ ಹೋಗ್ಬೇಕು. ಸೊ ಅದಕ್ಕೆ ಏನ್ ಮಾಡೋರೆ ಅಂತಂದ್ರೆ, ಇರಾನ್ ಸೊ ಅಂದ್ರೆ ಸಮುದ್ರ ಯಾರಿಗೂ ಸ್ವಂತ ಅಲ್ಲ. ಆದ್ರೆ ಆ ಇರಾನ್ ಪಕ್ಕದಲ್ಲಿ ಇರೋದ್ರಿಂದ ಇರಾನ್ ಇನ್ಫ್ಲೂಯೆನ್ಸ್ ನ ಪವರ್ನ ಯೂಸ್ ಮಾಡಿ, ಸೊ ಈ ಕಡೆ ನಾವು ಪವರ್ನ ಯೂಸ್ ಮಾಡಿ ಯಾವ ಒಂದು ಶಿಪ್ ಬಂದ್ರೂ ಕೂಡ ಬ್ಲಾಸ್ಟ್ ಮಾಡ್ತೀನಿ ಅಂತ ಮಾಡ್ತಾರೆ. ಸೊ ಅದೇ ತರನೇ ಥಾಯ್ಲ್ಯಾಂಡ್ ಬರ್ತಿದ್ದಂತ ಒಂದು ಶಿಪ್ ಅನ್ನ ಬ್ಲಾಸ್ಟ್ ಮಾಡವ್ರೆ. ಸೊ ಇದಾದ ನಂತರ ಇವತ್ತು ನಾನು ವಿಡಿಯೋ ಮಾಡ್ತಿರುವಂತಹ ಸಂದರ್ಭದಲ್ಲಿ 3 ಶಿಪ್ ಬ್ಲಾಸ್ಟ್ ಆಗೈತೆ. ಯಾಕೆ ಅಂತಂದ್ರೆ ಮೊದಲೇ ಹೇಳವ್ರೆ, ವಾರ್ನಿಂಗ್ ಕೊಟ್ಟವ್ರೆ, ಆದ್ರೂ ಕೂಡ ಶಿಪ್ ಅನ್ನ ಬ್ಲಾಸ್ಟ್ ಮಾಡವ್ರೆ. ಅಂದ್ರೆ ಇವರೆಲ್ಲ ಏನ್ ಮಾಡ್ಬಿಟ್ಟರು, ಸೊ ಬ್ಲಾಸ್ಟ್ ಮಾಡಲ್ಲ ಅನ್ಕೊಂಡು ಬಂದವೆ. 3 ಶಿಪ್ಗಳು ಕೂಡ ಬ್ಲಾಸ್ಟ್ ಆಗೈತೆ. ಸೊ ಅಲ್ಲಿರುವಂತ ಓಮನ್ ನೇವಿ ಎಷ್ಟೋ ಜನರನ್ನ ಕಾಪಾಡವ್ರಂತೆ. ಸೊ ಇರಾನ್ನೇ ಬ್ಲಾಸ್ಟ್ ಮಾಡಾಯ್ತಾ, ಇಲ್ಲಾಂದ್ರೆ ಬೇರೆ ಯಾರಾದ್ರೂ ಬ್ಲಾಸ್ಟ್ ಮಾಡಿದಾರೆ ಏನೋ ಗೊತ್ತಿಲ್ಲ. ಬಟ್ ಇರಾನೇ ಬ್ಲಾಸ್ಟ್ ಮಾಡಿರ್ಬೋದು ಅಂತ ಹೇಳ್ತಾರೆ. ಸೊ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ನಾನೀಗ ವಿಡಿಯೋ ಮಾಡ್ತಿರುವಂತ ಸಂದರ್ಭದಲ್ಲಿ ಇವತ್ತೇ 3 ಶಿಪ್ ಬ್ಲಾಸ್ಟ್ ಆಗೈತೆ. ಸೊ ಅಲ್ಲಿ ಮೊದಲೇ ಹೇಳಿದಂಗೆ 60% ಆಫ್ LPG ಸಾಲ್ಟೇಜ್ ಆಗೈತೆ ನಮ್ಮ ಇಂಡಿಯಾದಲ್ಲಿ. ಸೊ ನಮ್ಮ ಇಂಡಿಯಾದಲ್ಲಿ LPG ಸಾಲ್ಟೇಜ್ ಅಂತ ಮೊದಲೇ ಹೇಳೋರೆ. ಸೊ ಇದಾದ ನಂತರ ಒಂದು 2 ವೀಕ್ ಮಾತ್ರ, ಅಂದ್ರೆ 25 ದಿವಸನೋ 20 ದಿನನೋ ಸಾಲ್ಟೇಜ್ ಅಂತ ಹೇಳೋರೆ, ಇಷ್ಟೇ ಇರೋದು ಅಂತ ಹೇಳ್ತಾರೆ. ಸೊ ಬಟ್ ಆದ್ರೂ ಕೂಡ ಅದನ್ನ ಲಿಮಿಟೇಷನ್ ಮಾಡಬೇಕು, ಎಲ್ಲ ಮನೆಗೂ ತಲುಪಬೇಕು ಅಂತೇಳಿ. ಮನೆಗಳಲ್ಲಿರುವಂತಹ ಸಿಲಿಂಡರ್ಗಳಿಗೆ ಏನು ತೊಂದರೆ ಇಲ್ಲ, ಬಟ್ ರೇಟ್ ಜಾಸ್ತಿ ಆಗಲಿಕ್ಕೆ ಚಾನ್ಸಸ್ ಐತೆ. ಸೊ ಇದಾದ ನಂತರ ಕಮರ್ಷಿಯಲ್ಸ್ ಅಂದ್ರೆ ಅದೇ 5 ಸ್ಟಾರ್ ಹೋಟೆಲ್ಗಳಾಗಿರ್ಬೋದು, ಆಮೇಲೆ ಫಾಸ್ಟ್ ಫುಡ್ಗಳಾಗಿರ್ಬೋದು, ಮತ್ತೆ ಟೀ ಅಂಗಡಿ ಆಗಿರ್ಬೋದು, ಮತ್ತೆ LPG ಮಾಡಿಸಿ ಮತ್ತೆ ಆಟೋಗಳಾಗಿರ್ಬೋದು. ಸೊ ಕೆಲವು ಹೇಳ್ತಾನೆ ಹೋಗ್ಬೋದು. ಮತ್ತೆ ಪಿಜಿಗಳಲ್ಲೂ ಕೂಡ ಪರದಾಟ ಅಂತ ಹೇಳ್ತಾರೆ. ಬೆಂಗಳೂರಲ್ಲಿ ಎಷ್ಟೋ ಹೋಟೆಲ್ಗಳನ್ನ ಮುಚ್ಚೋ ಪರಿಸ್ಥಿತಿ ಆಗೈತೆ ಅಂತ ಹೇಳ್ತಾರೆ. ಮೈಸೂರಲ್ಲಿ ಹೋಟೆಲ್ಗಳ ಮಾಲೀಕರು, ಹೋಟೆಲ್ಗಳ ಓನರು ಎಷ್ಟೋ ಜನ ಹೇಳ್ತಾರೆ, ಸೊ ಮುಚ್ಚೋವಂತ ಪರಿಸ್ಥಿತಿ, ಹೋಟೆಲ್ನೇ ಮುಚ್ಚಿಬಿಟ್ಟು ನಾವೆಲ್ಲರೂ ಹೋಗ್ಬೇಕು ಅಂತ ಹೇಳ್ತಾರೆ. ಸೊ ಇದೆಲ್ಲ ಮೈಸೂರು, ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಪುಣೆ, ಹೈದರಾಬಾದ್, ಮುಂಬೈ, ಚೆನ್ನೈ, ತಮಿಳುನಾಡಲ್ಲಿ ಒಂದಷ್ಟು ಡಿಸ್ಟಿಕ್ ಅಲ್ಲಿ ಎಷ್ಟೋ ಹೋಟೆಲ್ಗಳನ್ನ ಮುಚ್ಚಿದರಂತೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ಹೇಳಿ. ಸೊ ಹಾಗೆ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.